ಸರ್ ನಮಸ್ತೆ. ಸರ್ ಕೃಷಿ ಮೇಳಕ್ಕೆ ಎಷ್ಟನೇ ವರ್ಷ ಬರ್ತಾ ಇದ್ದೀರಾ ನೀವು? ಸರ್ ಇದು ನಾನು 2ನೇ ವರ್ಷ ಬರ್ತಾ ಇದ್ದೀನಿ. ಅದೇ ನಾನು 2020 ಬರ್ತಾ ಇದ್ದೀನಿ. ನಂದು ಅವಾರ್ಡ್ ಆಗಿದೆ ಆನೇಕಲ್ ತಾಲೂಕು ಯುವ ರೈತ ಮತ್ತು ಬೆಂಗಳೂರು ನಗರ ಜಿಲ್ಲೆ ಪ್ರಗತಿಪರ ರೈತ ಅವಾರ್ಡ್ ಆಗಿದೆ. ಹಾಗಾಗಿ ನೀವು 2ನೇ ವರ್ಷದಲ್ಲಿ ನಮ್ಮ ರಾಜನೋರ್ದವರಿಗೆ ತಗೊಂಡ್ಬಂದಿದ್ದೇವೆ ಹಳ್ಳಿಕರ ಪ್ರದರ್ಶನ ಮಾಡ್ಲಿಕ್ಕೆ. ಈ ವರ್ಷ ಬಹಳಷ್ಟು ಹಳ್ಳಿಕಾರ ಬಂದಿದೆ. ತುಂಬಾ ಒಳ್ಳೆ ಸರ್, ಅದು ಇನ್ನೂ ತುಂಬಾ ಬರ್ಬೇಕು. ಯಾಕಂದ್ರೆ GKVK ಅನ್ನತಕ್ಕಂಥದ್ದು ರೈತನ ಹಬ್ಬ, ಹಳ್ಳಿಕಾರಗೂ ನಮ್ಮ ರಾಜ್ಯದ ತಳಿ. ಹಾಗಾಗಿ ಹೆಚ್ಚಿಗೆ ಇನ್ನು 50 ಜೊತೆ 100 ಜೊತೆ ಬರ್ಲಿ ಸರ್, ಸಂತೋಷ, ನಮ್ಗೇನು ಅಭ್ಯಂತರ ಇಲ್ಲ. ರೈತರೆಲ್ಲ ಒಗ್ಗಟ್ಟಾಗಿ ಬಂದು ಕೃಷಿ ಮೇಳ ಮಾಡೋದ್ರಿಂದ ತುಂಬಾ ಖುಷಿ ಸರ್ ನಮ್ಗೂನು. GKVK ಹಳ್ಳಿಕಾರ ಪ್ರಾಮುಖ್ಯತೆ ಸಿಕ್ಕಿದೆ. ಹೌದು, ಕೊಡ್ಬೇಕು ಸರ್, ಇನ್ನೂ ಹೆಚ್ಚಿಗೆ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಸ್ವಲ್ಪ ನೋಡ್ತಾ ಇದೀವಿ, ಸಂಬಂಧಪಟ್ಟ ಇಲಾಖೆಯ ಸಚಿವರಾಗಿರ್ಬೋದು, CM ಆಗಿರ್ಬೋದು, ಯಾರು ಸರಿಯಾಗಿ ರೈತರ ಹತ್ರ ಬರ್ತಾ ಇಲ್ಲ ಸರ್. ಯಾಕಂದ್ರೆ ಅವರು ಬರೋದು ಒಂದು ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಿದ್ರೆ. ದಯವಿಟ್ಟು ಮನವಿ ಮಾಡ್ತೀನಿ, ಮುಂದಿನ ಸಲ CM ಆಗಿರ್ಬೋದು, ಸಚಿವರಾಗಿರ್ಬೋದು, ರೈತರ ಬಳಿ ಬಂದು ರೈತರ ಶ್ರಮ ವಿಚಾರಿಸ್ಬೇಕು ಸರ್, ಕಷ್ಟ ಸುಖಗಳು ವಿಚಾರಿಸ್ಬೇಕು. ಈ ಸೌಲಭ್ಯ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರಾ ಸರ್? ಜಾಗ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ಲಿಲ್ಲ ಸರಿಯಾಗಿ, ರೈತರಿಗೆ ನೀರು ವ್ಯವಸ್ಥೆ ಕೊಡ್ಲಿಲ್ಲ. ಹಾಗಾಗಿ ತೊಂದರೆ ಆಗ್ತಾ ಇದೆ ಸ್ವಲ್ಪ. ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಮುಂದಿನ ವರ್ಷ ಎಲ್ಲಾ ರೈತ ಬಂದವರಿಗೂ ಊಟ ಕೊಡ್ಬೇಕು, ನೀರ್ ಕೊಡ್ಬೇಕು, ಒಳ್ಳೆ ವ್ಯವಸ್ಥೆ ಮಾಡ್ಬೇಕು ಸರ್. ಇಲ್ಲಿ ಮೇವೆಲ್ಲ ವಿತರಿಸಿದಾರ? ಮೇವು ಕೊಡ್ತಾ ಇದ್ರೆ ಸ್ವಲ್ಪ ಮೇವ್ನ ನಮ್ಮ ಎತ್ತು ತಿನ್ನಲ್ಲ, ರೈತ ತಗೊಂಡ್ಬಂದ್ರೆ ಒಳ್ಳೇದು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಡೈಲಿ ತಿಂತಕ್ಕಂಥ ಮೇವೆ ಅದು ತಿನ್ನೋದು, ಇಲ್ಲಿ ಕೊಡ್ತಕ್ಕಂಥ ಮೇವು ಹೊಸ ಮೇವು ಆಗ್ತೈತೆ, ತಿನ್ನಲ್ಲ ಸರ್. ಹೇಗೆ ಸರ್ ಈ ಎತ್ತುಗಳ ಬಗ್ಗೆ ಹೇಳಿ ಸರ್, ಎಲ್ಲಿಂದ ಬಂದಿದೆ ಅದು? ಸರ್ ಈ ಎತ್ತು ಬಂದು ನಮ್ಮ ಹಳೆ ಚಂದಪ್ಪ ರಾಜಣ್ಣವ್ರದ್ದು. ಇವು 1 ವರ್ಷ ಆಯ್ತು ತಗೊಂಡು, ಆಂಧ್ರದಲ್ಲಿ ವೈಜಾಗಲ್ಲಿ ತಗೊಂಡಿರೋದು 7 ಲಕ್ಷಕ್ಕೆ. ಹಾಗಾಗಿ ತುಂಬಾ ನಮ್ಮ ರಾಜ್ಯದಲ್ಲಿ ಎತ್ತರವಾದ ಎತ್ತುಗಳು ಇವನು ನಮ್ಮ ಹತ್ರ ಇದೆ. ನಮಗೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ರಾಜಣ್ಣವರು ತುಂಬಾ ಚೆನ್ನಾಗಿ ಸಾಕ್ತಾ ಇದಾರೆ. ಯಾಕಂದ್ರೆ ಹಳ್ಳಿಕಾರಗೋಸ್ಕರ ತಮ್ಮ ಜೀವನನೇ ಮುಡುಪಾಗಿಟ್ಟಿದ್ದಾರೆ ಸರ್. ಅವರು ಎಷ್ಟು ವರ್ಷ ಸಾಕ್ತಾ ಇದಾರೆ ಹಳ್ಳಿಕಾರ? ನಮ್ಮ ರಾಜಣ್ಣವರು ಒಂದು 30 ವರ್ಷದಿಂದ ಸಾಕ್ತಾ ಇದ್ದಾರೆ ಸರ್. ಅವರು ತಾತ ಮುತ್ತಾತವರು ಸಾಕ್ತಾ ಇದ್ರು, ಈಗ ಅವರು ಕಂಟಿನ್ಯೂ ಮಾಡ್ತಾ ಇದಾರೆ. ಬರೀ ಎತ್ತುಗಳ ಜಾಸ್ತಿನಾ ಸಾಕೋದು? ಹೌದು, ಎತ್ತು ಒಳ್ಳೆ ಸೋಕಿ ಎತ್ತು, ಎಲ್ಲಾ ಜಾತ್ರೆಗೆ ಹೋಗ್ತಾರೆ. ಮುರುಕ್ತಾರ ಆಗಿರ್ಬೋದು, ಬೇಬಿ ಆಗಿರ್ಬೋದು, ಘಾಟಿ, ಸಪ್ಲಮ್ ಸೆಲೆ ಎಲ್ಲ ಮಾಡ್ಬೇಕಂತ ಇದೀವಿ ಸರ್. ಕೆಲಸನೂ ಮಾಡ್ತಾರ? ನಾವು ಕೆಲಸ ಮಾಡ್ತೀವಿ ಸರ್, ಬಂಡಿ ಕಟ್ತೀವಿ, ಕೆಲಸ ಮಾಡ್ತೀವಿ ಸರ್. ಮತ್ತೆ ಶೋಕಿಗೆ ಹೋಗ್ತೀವಿ, ಮೆರವಣಿಗೆಗೆ ಹೋಗ್ತೀವಿ. ನಿಮ್ ಭಾಗದಲ್ಲಿ ಬಹಳಷ್ಟು ಜನ ದೊಡ್ಡ ಎತ್ತುಗಳು ಕಟ್ತಾರ? ಹೌದು ಸರ್, ಕಟ್ತಾರೆ. ಆನೇಕಲ್ ಭಾಗದಲ್ಲಿ ಒಂದು 20 ಜೊತೆ ಇದೆ ಸರ್. ಮೊದ್ಲು ಜಾಸ್ತಿ ಇತ್ತು? ಮೊದ್ಲು ಇನ್ನು ತುಂಬಾ ಜನ ಸಾಕ್ತಾ ಇದ್ರ? ಹೌದು, ಹಳಬ್ರು ತುಂಬಾ ಊರಲ್ಲಿ 50 ಜೊತೆ 60 ಜೊತೆ ಇರ್ತಾ ಇತ್ತು ಒಂದು 20 ವರ್ಷದಿಂದ. ಈಗ ಟ್ರ್ಯಾಕ್ಟರ್ ಬಂದು ಒಂದ್ ಊರಲ್ಲಿ ಒಂದ್ ಜೊತೆ ಇರೋದೇ ಕಷ್ಟ ಆಗಿದೆ ಸರ್. ನೀವು ಸಾಕ್ತಾ ಇದೀರಾ? ಹೌದು, ನಮ್ಮ ಹತ್ರ ಇದೆ ಸರ್. ಹೇಳಿ ಸರ್, ಹಳ್ಳಿಕಾರ ಹಸುಗಳು ತುಂಬಾ ಜಾಸ್ತಿ ಇದೆ ನಿಮ್ ಕಡೆ? ಸ್ವಲ್ಪ ಇದೆ ಸರ್ ಹಳ್ಳಿಗಳಲ್ಲಿ. ಮುಂದಿನ ಸಲ ಕೃಷಿ ಮೇಳಕ್ಕೆ ಏನು ನೀವು ಬೇಡಿಕೆಗೊಳಿಸಿದ್ದೀರಾ ಸರ್? ಸೌಲಭ್ಯ ಕೊಡ್ಬೇಕು ಅಂದ್ರೆ ಅದೇ ಸರ್, ಇಲ್ಲಿ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಸಚಿವರಾಗಿರ್ಬೋದು, ಸರ್ಕಾರ ನಮ್ಮ ರೈತರಿಗೆ ಒಳ್ಳೆ ರೀತಿ ಸೌಲಭ್ಯ ಕೊಡ್ಬೇಕು, ಊಟ ಕೊಡ್ಬೇಕು, ನೀರ್ ಕೊಡ್ಬೇಕು, ಇಲ್ಲಿ ಮೂಲ ಸೌಕರ್ಯ ಕೊಡ್ಬೇಕು ಸರ್. ಯಾಕಂದ್ರೆ ರೈತರ ಮೇಲೆ ಲಕ್ಷಾಂತರ ಜನ ಬರ್ತಾರೆ. ನಮ್ಗೆ ಸರಿಯಾದ ರೀತಿಯಲ್ಲಿ ಪಾಸ್ ಸಿಗ್ತಾ ಇಲ್ಲ, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊತಾ ಇದೀವಿ. ನಾವು ಸರಿಯಾದ ಟೈಮ್ ಬರಕಾಗ್ತಾ ಇಲ್ಲ, ಮತ್ತೆ ಹೋಗಕ್ಕಾಗ್ತಾ ಇಲ್ಲ ಆಚೆ ನಾವು. ಯಾಕಂದ್ರೆ 4 ದಿವಸ ಇಲ್ಲೇ ಇರ್ಬೇಕಾಗುತ್ತೆ, ಸೊಳ್ಳೆ ಕಟ್ಟ ಇದೆ, ಚಳಿ ಇದೆ. ಇದು ಇನ್ನೂ ಹೆಚ್ಚಿಗೆ ಕೊಡ್ಬೇಕು ಸರ್. ಯಾಕಂದ್ರೆ ರೈತರು ತುಂಬಾ ಕಷ್ಟದಲ್ಲಿ ಇಲ್ಲಿ ಇರಕ್ಕಾಗಲ್ಲ ಸರ್. ಯಾಕಂದ್ರೆ ಇವತ್ತು ಕೊನೆ ದಿನ. ಹೌದು, ಇವತ್ತೆಲ್ಲ ಪ್ರಶಸ್ತಿಗಳೆಲ್ಲ ಕೊಟ್ಟಿದಾರ? ಅವಾಗಲೇ ಪ್ರಮಾಣ ಪತ್ರ ಕೊಡ್ಬೋದು ಸರ್. ವೇದಿಕೆ ಮೇಲೆ ಕೊಡ್ತಾರೋ ಇಲ್ಲೇ ಕೊಡ್ತಾರೋ ಗೊತ್ತಿಲ್ಲ, ಅದು ಇಲಾಖೆಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ರೈತರೆಲ್ಲ ಒಗ್ಗಟ್ಟಾಗಿ ಇದ್ರೆ ಮುಂದಿನ ದಿನದಲ್ಲಿ ಇಲ್ಲಿ ಸ್ವಲ್ಪ ಅಮೌಂಟ್ ಕೊಟ್ಟು ಇವ್ರು ಬರ್ತಕ್ಕಂತ ಟ್ರಾವೆಲ್ ಅಮೌಂಟ್ ಕೊಡ್ಬೇಕಾಗುತ್ತೆ ಸರ್. ಯಾಕಂದ್ರೆ ಒಂದು ರೈತಲ್ಲಿ ಬರ್ಬೇಕಂದ್ರೆ 20 ರಿಂದ 30 ಸಾವಿರ ಖರ್ಚು ಬರುತ್ತೆ. ಯಾಕಂದ್ರೆ ಸರ್ಕಾರ ಒಂದಷ್ಟು ಅಮೌಂಟ್ ಕೊಟ್ಟಾಗ ರೈತರಿಗೆ ಒಳ್ಳೇದಾಗುತ್ತೆ ಸರ್. ತುಂಬಾ ಲಕ್ಷಾಂತರ ಜನ ಬರ್ತಾ ಇದಾರೆ. ಇದೇ ರೀತಿ ಮುಂದುವರಿಸಲಿ, ನಮ್ಮ ರೈತರಿಗೆ ಒಳ್ಳೆ ಅನುಕೂಲ ಕೊಡ್ಲಿ ಅಂತ ಹೇಳ್ತೀನಿ ಸರ್. ಜೈ ಜವಾನ್ ಜೈ ಕಿಸಾನ್. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಎಲ್ ರಾಜಪ್ಪ ಅಂತ ಹೇಳಿ, ಆನೇಕಲ್ ತಾಲೂಕು ಚಂದಾಪುರದಿಂದ ಬಂದಿದ್ದೀವಿ. ಪ್ರದರ್ಶನಕ್ಕೋಸ್ಕರ ಎತ್ತನ್ನು ಹಾಕೊಂಡ್ ಬಂದಿದ್ದೀವಿ. ಇದು ಪ್ಯೂರ್ ಹಳ್ಳಿಕಾರು ಎತ್ತು. ನೀವು ಬರ್ತಾರೆ ಮೊದಲನೇ ಸರಿನಾ ಇಲ್ಲಿ? ಇದು ಮೊದಲೇ ಸರಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮಂತ ಮೀಡಿಯಾವರಿಗೆ, ಎಲ್ಲ ಚಾನಲ್ ಅವ್ರಿಗೂ ಧನ್ಯವಾದಗಳು. ಮತ್ತೆ ಇಲ್ಲಿ ಚೆನ್ನಾಗಿ ವ್ಯವಸಾಯವನ್ನು ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ನೀವು ಯಾವ ಜಾತ್ರೆಗೆ ಭಾಗವಹಿಸ್ತೀರಾ ಸರ್? ಸರ್, ನಾವು ಜಾತ್ರೆಗೆ ಹೋಗ್ತೀವಿ. ಮುರುಕ್ತೋರೆಯಲ್ಲಿ ನಾವು ಪ್ರತಿ ವರ್ಷನೂ ಮುರುಕ್ತೋರೆ ಮಾಡ್ತೀವಿ. ಮತ್ತೆ ಊಟದ ವ್ಯವಸ್ಥೆನೂ ಬಂದಾರ್ತವ್ರಿಗೆಲ್ಲಾನು ಊಟದ ವ್ಯವಸ್ಥೆನೂ ಮಾಡಿರ್ತೀವಿ. ಅಲ್ಲಿ ಮೆರವಣಿಗೆನೂ ಸಮೇತ ಮಾಡ್ತೀವಿ. ನಾವು ತಮಿಳ್ನಾಡಿಂದ ವಾದ್ಯಗಾರ ತಂದು ಇದು ಮಾಡ್ತೀವಿ ಸರ್.
ನಿಮ್ಮ ಆನೇಕಲ್ ಭಾಗದಲ್ಲಿ ಯಾವ್ದು ಜಾತ್ರೆ ನಡೆಯಲ್ಲ ದನಗಳದು? ಇಲ್ಲ, ಜಾತ್ರೆ ನಡೆಯಲ್ಲ. ಅಲ್ಲಿ ಯಲ್ಲಾಮನ್ ಜಾತ್ರೆ ಅಂದ್ಬಿಟ್ಟು ಎನ್ನಾಗಲ್ಲಿ ಯಲ್ಲಾಮನ್ ಜಾತ್ರೆ ನಡೆಯುತ್ತೆ. ಅಲ್ಲಿ ಈಗ ತಕ್ಷಣ 2 ವರ್ಷದಿಂದ ಅಲ್ಲಿ ಶುರು ಮಾಡಿದ್ವಿ. ಹೊಸದಾಗಿ ಶುರು ಆಗಿರೋದು? ಹೊಸದಾಗಿ ಶುರು ಆಗಿದೆ. ಈಗ ಘಾಟಿ ಸುಬ್ರಹ್ಮಣ್ಯಗೆ ಹೋಗ್ತೀವಿ ಸರ್. ಆಮೇಲೆ ಇದು ಉಸ್ಕೂರಮ್ಮ ತೇರನ್ನು ಮದ್ದೂರಮ್ಮಂಗೆ ಮದ್ದೂರಮ್ಮನ ತೇರಿಗೆ ಪ್ರತಿ ವರ್ಷನೂ ಒಂದೊಂದು ಹಳ್ಳಿಗೆ ತೇರ್ ಕರ್ತೀವಿ ನಾವು. ಹೋದ ವರ್ಷ ಸಂಜೀವನಗರ, ಅದಕ್ಕೆ ಮುಂದಿನ ವರ್ಷ ನಾರಾಯಣಘಟ್ಟ, ಈಲಲ್ಗೆ, ಕದ್ಗಿಪುರ, ಸೂಲ್ಕುಂಟೆ, ಈ ತರ ಎಲ್ಲಾ ತೇರ್ಗೂ ಕಟ್ತೀವಿ ಸರ್. ಎಷ್ಟು ಹಳ್ಳಿಯವ್ರು ಬಂದು ಸೇರ್ತೀರಾ ಸರ್ ಅಲ್ಲಿ? ಅಲ್ಲಿ 101 ಹಳ್ಳಿ ಸರ್ ಇರೋದು. ಪ್ರತಿ ವರ್ಷ 101 ಹಳ್ಳಿ ಇದು ಇರೋದು. ಮುಂದೆ ಎಲ್ಲ 101 ಕುರ್ಚಿ ಬರ್ತಾ ಇರ್ತಂತೆ. ಈಗ ಇತ್ತೀಚೆಗೆ ರೈಲ್ವೆ ಟ್ರ್ಯಾಕ್ ಕರೆಂಟ್ ಲೈನ್ ಬಂದ್ಬಿಟ್ಟು ಬರಕ್ ಆಗ್ತಾ ಇಲ್ಲ. ಈಗ ಒಂದು 12ರಿಂದ 14 ಸೇರುತ್ತೆ ಅಷ್ಟೇ. ಓಕೆ ಸರ್, ಮುಂದಿನ ವರ್ಷ ಬರ್ತೀರಾ ನೀವು ಜಿಕೆವಿಕೆ? ಹೌದು ಸರ್, ಮುಂದಿನ ವರ್ಷನೂ ಬರ್ತೀವಿ ಸರ್. ಈ ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ, ಪ್ರತಿ ವರ್ಷನೂ ಬರ್ತೀವಿ ಸರ್. ಓಕೆ, ಧನ್ಯವಾದ ಸರ್ ಮಾಹಿತಿಗೆ. ಧನ್ಯವಾದ.